ಟ್ರಂಪ್ ತೆರಿಗೆ ಯುದ್ಧವನ್ನ ಮಾಡ್ತಾ ಇದ್ದಾರೆ ಹಲವು ದೇಶಗಳ ವಿರುದ್ಧ. ಜೊತೆಗೆ ಅಮೆರಿಕದಲ್ಲಿರುವ ಅಕ್ರಮ ವಲಸಿಗರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಮೋದಿ ಮತ್ತು ಟ್ರಂಪ್ ಅವರ ಭೇಟಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹಲವು ವಿಷಯಗಳ ಬಗ್ಗೆ ಮೋದಿ ಮತ್ತು ಟ್ರಂಪ್ ಮಧ್ಯೆ ಮಾತುಕತೆಯಾಗುತ್ತೆ. 2015ರಿಂದ 2016ರಿಂದ 2020ರವರೆಗೆ ಡೊನಾಲ್ಡ್ ಟ್ರಂಪ್ ಮೊದಲ ಅವಧಿಯಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಮೋದಿ ಮತ್ತು ಟ್ರಂಪ್ ಮಧ್ಯೆ ಹಲವು ಭೇಟಿಗಳಾಗಿದ್ವು. ಅಮೆರಿಕಕ್ಕೆ ನರೇಂದ್ರ ಮೋದಿ 3-4 ಬಾರಿ ಹೋಗಿ ಬಂದಿದ್ರು. ಟ್ರಂಪ್ ಮತ್ತು ಮೋದಿಯ ಮಧ್ಯೆ ಒಂದು ಫ್ರೆಂಡ್ಶಿಪ್ ಇದೆ, ಒಂದು ರ್ಯಾಪೋ ಇದೆ ಅನ್ನೋದು ಅವರ ಭೇಟಿಯಾದಾಗ ಗೊತ್ತಾಗ್ತಾ ಇತ್ತು. 2020ರ ಚುನಾವಣೆಯ ಸಂದರ್ಭದಲ್ಲಿ ಔಡಿ ಓ ಮೋದಿ ಅನ್ನುವಂತಹ ಒಂದು ಈವೆಂಟ್ ಅಮೆರಿಕದಲ್ಲಿ ನಡೀತು. ಮತ್ತೊಮ್ಮೆ ಟ್ರಂಪ್ ಸರ್ಕಾರ ಅಂತ ನರೇಂದ್ರ ಮೋದಿ ಅಕ್ಷರಶಃ ಪ್ರಚಾರವನ್ನೇ ಮಾಡಿದ್ರು. ಆದರೆ ಟ್ರಂಪ್ ಗೆಲ್ಲಿಲ್ಲ, ಬೈಡನ್ ಗೆದ್ರು. ಈಗ ಮತ್ತೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರೆ. ಇಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಇದೆ, ಇಬ್ಬರ ಮಧ್ಯೆ ಒಂದು ರ್ಯಾಪೋ ಇದೆ. ಆ ಕಾರಣಕ್ಕಾಗಿ ಭಾರತ ಮತ್ತು ಅಮೆರಿಕ ಮಧ್ಯದ ಸಂಬಂಧ ಇನ್ನಷ್ಟು ಎತ್ತರಕ್ಕೆ ಹೋಗುವಂತಹ ನಿರೀಕ್ಷೆಗಳಿದ್ದಾವೆ. ಫೆಬ್ರವರಿ 12ನೇ ತಾರೀಕು ಮತ್ತು 13ನೇ ತಾರೀಕು 2 ದಿನ ನರೇಂದ್ರ ಮೋದಿ ಅಮೆರಿಕದಲ್ಲಿರ್ತಾರೆ. ಮೊದಲ ದಿನ ಅಮೆರಿಕದಲ್ಲಿ ಮೋದಿ ಅಮೆರಿಕದ ಉದ್ಯಮಿಗಳನ್ನು, ತಂತ್ರಜ್ಞಾನ ಕ್ಷೇತ್ರದ ದಿಗ್ಗಜರನ್ನು, ಭಾರತೀಯ ಮೂಲದವರನ್ನು ಭೇಟಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. 13ನೇ ತಾರೀಕು ವೈಟ್ ಹೌಸ್ಗೆ ನರೇಂದ್ರ ಮೋದಿ ಹೋಗ್ತಾರೆ. ಅಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗ್ತಾರೆ. ಹಲವು ದ್ವಿಪಕ್ಷೀಯ ಸಭೆಗಳು ನಡೆಯುತ್ತವೆ. ನಿರೀಕ್ಷೆಗಳು ತುಂಬ ಇದೆ. ಮೋದಿ ಮತ್ತು ಟ್ರಂಪ್ ಭೇಟಿಯಿಂದ ಏನಾಗಬಹುದು ಅಂತ. ಟ್ರಂಪ್ ಅಧಿಕಾರ ಹಿಡಿದ ನಂತರ ಯಾವುದೇ ಒಬ್ಬ ವಿದೇಶಿ ನಾಯಕನನ್ನು ಭೇಟಿಯಾಗ್ತಾ ಇದ್ದಾರೆ, ಅದು ದ್ವಿಪಕ್ಷೀಯ ಮಾತುಕತೆಗೆ ಅಂದರೆ ಅದು ನರೇಂದ್ರ ಮೋದಿಯವರ ಜೊತೆಗೆ ಮೊಟ್ಟ ಮೊದಲ ವಿದೇಶಿ ನಾಯಕನ ಭೇಟಿ ಇದು. ಡೊನಾಲ್ಡ್ ಟ್ರಂಪ್ ಅಧಿಕಾರ ಹಿಡಿದ್ರು, ಚುನಾವಣೆಯನ್ನು ಗೆದ್ದ ನಂತರ ಅಂದರೆ ನವೆಂಬರ್ 26ನೇ ತಾರೀಕು ಮೋದಿ ಮತ್ತು ಟ್ರಂಪ್ ಮಧ್ಯೆ ಫೋನ್ ಮೂಲಕ ಮಾತುಕತೆಯಾಗಿತ್ತು. ಟ್ರಂಪ್ ಅಧಿಕಾರವನ್ನು ಹಿಡಿದ ನಂತರ ಒಂದು ಬಾರಿ ಫೋನ್ ಮೂಲಕ ಮಾತುಕತೆಯಾಗಿತ್ತು. ಈಗ ಇಬ್ಬರು ನಾಯಕರು ವಾಷಿಂಗ್ಟನ್ನಲ್ಲಿ ಭೇಟಿಯಾಗ್ತಾ ಇದ್ದಾರೆ. ನರೇಂದ್ರ ಮೋದಿ ಇವತ್ತು ಫ್ರಾನ್ಸ್ ಪ್ರವಾಸಕ್ಕೆ ಹೋದರು. ಅಲ್ಲಿ ಕೃತಕ ಬುದ್ಧಿಮತ್ತೆ ಒಂದು ಸಮಾವೇಶ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವಿಷಯವಾಗಿ. ಫ್ರಾನ್ಸ್ನ ಅಧ್ಯಕ್ಷರ ಜೊತೆಗೆ 2 ದಿನಗಳ ಮಾತುಕತೆ ನಂತರ ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕಕ್ಕೆ ಹೋಗುವ ಮೊದಲು ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿದ್ರು, ವಾಷಿಂಗ್ಟನ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಭೇಟಿಗೆ ಎದುರು ನೋಡ್ತಾ ಇದ್ದೇನೆ. ಈ ಭೇಟಿ ಭಾರತ ಮತ್ತು ಅಮೆರಿಕದ ಮಧ್ಯದ ಸ್ನೇಹವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಅಂತ ಮೋದಿ ಟ್ವೀಟ್ ಮಾಡಿದ್ರು. ಎರಡೂ ದೇಶಗಳ ಮಧ್ಯೆ ಹಲವು ವಲಯಗಳಲ್ಲಿ ಬಾಂಧವ್ಯ ವೃದ್ಧಿಯಾಗುತ್ತೆ. ಟ್ರಂಪ್ ಮೊದಲ ಅವಧಿಯಲ್ಲಿ ಅವರ ಜೊತೆ ಕೆಲಸ ಮಾಡಿದ್ದನ್ನು ನಾನು ನೆನಪು ಮಾಡ್ಕೊಳ್ತೇನೆ. ನಮ್ಮ ಮಾತುಕತೆ ಹಿಂದಿನ ಅವಧಿಯ ಮುಂದುವರಿದ ಭಾಗ ಆಗಿರುತ್ತೆ ಅಂತ ನರೇಂದ್ರ ಮೋದಿ ಭಾರತದಿಂದ ಹೊರಡುವ ಮುನ್ನ ಮಾಡಿದಂತಹ ಟ್ವೀಟ್ ಇದು. ಭಾರತ ಮತ್ತು ಅಮೆರಿಕದ ಮಧ್ಯೆ ಬಹಳಷ್ಟು ವ್ಯಾಪಾರ ಒಪ್ಪಂದಗಳಿದ್ದಾವೆ. ಟ್ರೇಡ್ ದೊಡ್ಡ ಪಾಲುದಾರ ದೇಶ ಅಮೆರಿಕಕ್ಕೆ ಭಾರತ ರಫ್ತು ಮಾಡೋದು $77.5 ಬಿಲಿಯನ್ ರಫ್ತನ್ನು ಭಾರತ ಅಮೆರಿಕಕ್ಕೆ ಮಾಡುತ್ತೆ. ಅಮೆರಿಕದಿಂದ ಭಾರತ $40.7 ಬಿಲಿಯನ್ನಷ್ಟು ವಸ್ತುಗಳನ್ನು, ಸರಕುಗಳನ್ನು, ಸೇವೆಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಸರ್ಪ್ಲಸ್ ಭಾರತದ ಮೇಲಿದೆ. ಅಮೆರಿಕ ಭಾರತಕ್ಕೆ ಎಷ್ಟು ರಫ್ತು ಮಾಡುತ್ತೋ ಅದಕ್ಕಿಂತಲೂ $37 ಬಿಲಿಯನ್ ಹೆಚ್ಚು ಸರಕುಗಳನ್ನು, ಸೇವೆಗಳನ್ನು ಭಾರತ ಅಮೆರಿಕಕ್ಕೆ ರಫ್ತು ಮಾಡುತ್ತೆ. ಹಾಗಾಗಿ ಭಾರತಕ್ಕೆ ಅತ್ಯಂತ ಪಾಲುದಾರರ ದೇಶ ವ್ಯಾಪಾರದ ದೃಷ್ಟಿಯಿಂದ ಅಮೆರಿಕ. $37 ಬಿಲಿಯನ್ ನಾವು ಎಕ್ಸ್ಟ್ರಾ ರಫ್ತು ಮಾಡ್ತೀವಿ ಅಮೆರಿಕಕ್ಕೆ. ಹಾಗಾಗಿ ಈ ಭೇಟಿ ಅತ್ಯಂತ ಮಹತ್ವದ್ದು ಭಾರತದ ಪಾಲಿಗೆ. ಈ ಭೇಟಿ ಆಗೋದಕ್ಕೂ ಮೊದಲು ಮತ್ತು ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಮತ್ತು ಬರುವುದಕ್ಕೆ ಮೊದಲು ಟ್ರಂಪ್ ಹಲವು ಬಾರಿ ಒಂದಷ್ಟು ಬೆದರಿಕೆಗಳನ್ನು ಹಾಕಿದರು. ಟಿಪಿಕಲ್ ಟ್ರಂಪ್ ಸ್ಟೈಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಅದು. ಮೊದಲು ಬೆದರಿಕೆಯನ್ನು ಹಾಕೋದು, ಆನಂತರ ಚರ್ಚೆಗೆ ಕರೆಯೋದು, ನೆಗೋಷಿಯೇಷನ್ ಮಾಡೋದು. ಇದು ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದ ಶೈಲಿ. ಅದೇ ರೀತಿಯಲ್ಲಿ ಭಾರತಕ್ಕೂ ಒಂದಷ್ಟು ಬೆದರಿಕೆಗಳನ್ನು ಹಾಕಿದ್ರು ಡೊನಾಲ್ಡ್ ಟ್ರಂಪ್. ಏನದು? ಭಾರತದ ಸರಕುಗಳ ಮೇಲೆ 20% ತೆರಿಗೆ ವಿಧಿಸ್ತೀನಿ ಅಂತ ಹೇಳಿದರು. ಭಾರತವನ್ನು ಟ್ಯಾಕ್ಸ್ ಅಬ್ಯೂಸರ್ ಅಂತ ಕರೆದಿದ್ರು ಡೊನಾಲ್ಡ್ ಟ್ರಂಪ್. ಅಮೆರಿಕದ ವಸ್ತುಗಳಿಗೆ ಭಾರತದಲ್ಲಿ ಹೆಚ್ಚು ತೆರಿಗೆಯನ್ನು ಹಾಕ್ತಾರೆ, ನಾವು ಅಮೆರಿಕದಲ್ಲಿ ಹಾಕ್ತೀವಿ ಅನ್ನುವಂತಹ ಬೆದರಿಕೆ. ಅದಾದ ನಂತರ ಡಾಲರ್ ಬಳಸದೆ
ತಮ್ಮ ಕರೆನ್ಸಿಗಳಲ್ಲಿ ವಿದೇಶಿ ವ್ಯವಹಾರಗಳನ್ನು ಮಾಡಿದ್ರೆ, ಅಂದರೆ ಬ್ರಿಕ್ಸ್ ದೇಶಗಳು ನಾವು ಡಾಲರ್ನಿಂದ ವಿಮುಖರಾಗಿ ನಮ್ಮದೇ ಕರೆನ್ಸಿಗಳಲ್ಲಿ ವ್ಯವಹಾರ ಮಾಡೋಣ ಅನ್ನುವ ಚರ್ಚೆ ಆಯಿತು. ಆಗ ಡೊನಾಲ್ಡ್ ಟ್ರಂಪ್ 100% ಟ್ಯಾರಿಫ್ ಹಾಕ್ತೀನಿ, 100% ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದರು. ಉಕ್ಕು ಮತ್ತು ಅಲ್ಯೂಮಿನಿಯಂ ಮೇಲೆ ಹೆಚ್ಚುವರಿ 25% ತೆರಿಗೆ, ಈಗ ಒಂದಷ್ಟು ತೆರಿಗೆ ಇದೆ, ಅದರ ಮೇಲೆ ಮತ್ತೆ 25% ಟ್ಯಾಕ್ಸ್ ಹಾಕ್ತೀನಿ ಅಂತಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕದ ಸರಕುಗಳಿಗೆ ಭಾರತ ಕಡಿಮೆ ತೆರಿಗೆಯನ್ನು ವಿಧಿಸಬೇಕು ಅನ್ನೋದು ಟ್ರಂಪ್ ಅವರ ಒತ್ತಾಯ. ಭಾರತ ಅಮೆರಿಕದಿಂದ ಹೆಚ್ಚು ವಸ್ತುಗಳನ್ನು ಆಮದು ಮಾಡಿಕೊಳ್ಬೇಕು, ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ, ನೀವು ಹಾಗೆ ಅಮೆರಿಕದ ಜೊತೆ ಬಿಸ್ನೆಸ್ ಜಾಸ್ತಿ ಮಾಡಿ ಅನ್ನೋದು ಟ್ರಂಪ್ ಅವರ ಒತ್ತಾಯ. ಡೊನಾಲ್ಡ್ ಟ್ರಂಪ್ ಯಾವುದೇ ದೇಶದ ವಿರುದ್ಧ ಬೆದರಿಕೆಯನ್ನು ವ್ಯವಹಾರದ ವಿಷಯವಾಗಿ ಹಾಕ್ತಾ ಇರೋದು ತೆರಿಗೆ ಹೆಚ್ಚಳ ಮಾಡ್ತೀನಿ ಅಂತ. ಯಾಕೆ? ಅಮೆರಿಕ ಜಗತ್ತಿನ ಅತ್ಯಂತ ದೊಡ್ಡ ಎಕನಾಮಿ ಇರುವಂತಹ ದೇಶ. ಅಮೆರಿಕ ಒಟ್ಟಾರೆ ಇಡೀ ಜಗತ್ತಿನ ಎಲ್ಲ ದೇಶಗಳಿಂದ ಎಷ್ಟು ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ, ಆಮದು ಮಾಡಿಕೊಳ್ಳುತ್ತೆ ಅಂದರೆ $3.38 ಟ್ರಿಲಿಯನ್ ಅಮೆರಿಕನ್ ಡಾಲರ್. ಜಗತ್ತಿನ ಅತಿ ದೊಡ್ಡ ಆಮದುದಾರ ದೇಶ ಇದು. ಹಾಗಾಗಿ ಅದಕ್ಕೊಂದು ಲೆವರೇಜ್ ಇರುತ್ತೆ, ಎಲ್ಲರಿಗೂ ಕೂಡ ಟ್ಯಾಕ್ಸ್ ಹಾಕ್ತೀನಿ ನೀವು ನಮ್ಮ ಜೊತೆ ಬಿಸ್ನೆಸ್ ಸರಿಯಾಗಿ ಮಾಡಲಿಲ್ಲ ಅನ್ನುವ ಬೆದರಿಕೆಗಳನ್ನು ಟ್ರಂಪ್ ಹಾಕ್ತಾರೆ. $3.38 ಟ್ರಿಲಿಯನ್ ಡಾಲರ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಅಮೆರಿಕ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡೋದೆಷ್ಟು? $3.05 ಟ್ರಿಲಿಯನ್ ಡಾಲರ್. ಇದು 2023ರ ಡೇಟಾ. ಎಷ್ಟು ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಮಾಡುವಂತಹ ದೇಶ, ವ್ಯವಹಾರವನ್ನು ಮಾಡುವಂತಹ ದೇಶ ಸಹಜವಾಗಿ ತನ್ನ ಜೊತೆ ದೇಶಗಳು ವ್ಯವಹಾರ ಮಾಡುವು ತಾನು ಹೇಳಿದಂತೆ ಕೇಳಬೇಕು ಅಂತ ನಿರೀಕ್ಷೆ ಮಾಡುತ್ತೆ. ಹಾಗಾಗಿ ಬೇರೆ ಬೇರೆ ಈಗ ಕೆನಡಾಗೆ 25% ಟ್ಯಾರಿಫ್ ಹಾಕ್ತೀನಿ ಅಂದರು. ಕೆನಡಾದ ಪ್ರಧಾನಿ ಡೈರೆಕ್ಟ್ ಅಮೆರಿಕಕ್ಕೆ ಹೋದ್ರು, ಮಾತುಕತೆಯನ್ನು ಮಾಡಿದ್ರು. ಇನ್ನು ಟ್ರಂಪ್ ಪ್ರಮಾಣ ವಚನ ಸ್ವೀಕಾರಕ್ಕೆ ಮೊದಲು ಮೆಕ್ಸಿಕೋದ ಮೇಲೆ 25% ಟ್ಯಾಕ್ಸ್ ಹಾಕ್ತೀನಿ ಅಂದರು. ಚೀನಾದ ಸರಕುಗಳ ಮೇಲೆ 60% ಹಾಕ್ತೀನಿ ಅಂದರು. ಕೆಲವು ಟ್ಯಾಕ್ಸ್ಗಳನ್ನು ಅಧ್ಯಕ್ಷೀಯ ಆದೇಶಗಳ ಮೂಲಕ ಘೋಷಣೆಯನ್ನು ಮಾಡಲಾಯಿತು. ಅದಾದ ನಂತರ ಆ ದೇಶಗಳು ಕೂಡ ನೆಗೋಷಿಯೇಷನ್ಸ್ಗೆ ಬಂದವು. ಸದ್ಯಕ್ಕೆ 30 ದಿನಗಳ ಕಾಲ ಕೆನಡಾ, ಮೆಕ್ಸಿಕೋ ಮತ್ತು ಚೀನಾದ ಮೇಲೆ ಘೋಷಣೆಯಾಗಿದ್ದಂತಹ ತೆರಿಗೆ ಸ್ಲ್ಯಾಬ್ಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಮಾತುಕತೆ ನಡೀತಾ ಇದೆ. ಅದಾದ ನಂತರ ಏನಾಗುತ್ತೆ ನೋಡಬೇಕು. ಈಗ ಭಾರತದ ವಿಷಯದಲ್ಲಿ ಭಾರತ ಟ್ಯಾಕ್ಸ್ ಅಬ್ಯೂಸರ್ ಅನ್ನುವ ಮಾತನ್ನು ಡೊನಾಲ್ಡ್ ಟ್ರಂಪ್ ಅವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಗೆದ್ದ ನಂತರ ಪದೇ ಪದೇ ಹೇಳ್ತಾ ಇದ್ರು. ಕೆಲವು ಐಷಾರಾಮಿ ವಸ್ತುಗಳಿಗೆ ಭಾರತ 100% ಟ್ಯಾಕ್ಸ್ ಆಗುತ್ತೆ. ಉದಾಹರಣೆ, ಟೆಸ್ಲಾ ಕಾರು ಅಮೆರಿಕದಲ್ಲಿ ಉತ್ಪಾದನೆ ಆಗುತ್ತೆ, ಅದನ್ನು ಭಾರತಕ್ಕೆ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಅಲ್ಲಿ $25,000 ಏನಾದರೂ ಆ ಕಾರಿನ ಬೆಲೆ ಇದ್ದರೆ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ $50,000 ಆಗುತ್ತೆ. ಅಂದರೆ 100% ಟ್ಯಾಕ್ಸ್ ಆಗುತ್ತೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ಇಂಡಿಯಾದಿಂದ ಇಂಪೋರ್ಟ್ ಮಾಡಿಕೊಳ್ಳುವಂತಹ ವಸ್ತುಗಳ ಮೇಲೂ ನಾನು 20% ಟ್ಯಾಕ್ಸ್ ಹಾಕ್ತೀನಿ. ಆಗೇನಾಗುತ್ತೆ, ಭಾರತದಿಂದ ಅಮೆರಿಕಕ್ಕೆ ಆಮದಾಗುವಂತಹ ವಸ್ತುಗಳು ಮತ್ತು ಸರಕುಗಳ ಪ್ರಮಾಣ ಕಡಿಮೆಯಾಗುತ್ತೆ. ಅಮೆರಿಕದಲ್ಲಿ ಟ್ಯಾಕ್ಸ್ ಹಾಕಿದ್ರೆ ಅದು ಭಾರತಕ್ಕಷ್ಟೇ ಸಮಸ್ಯೆ ಆಗೋದಿಲ್ಲ, ಅಮೆರಿಕನ್ ಪ್ರಜೆಗಳಿಗೂ ಸಮಸ್ಯೆ ಆಗುತ್ತೆ. ಈಗ ಭಾರತದಿಂದ ಯಾವುದೋ ಒಂದು ವಸ್ತುವನ್ನು, ಒಂದು ಮೊಬೈಲ್ ಅಂತ ಇಟ್ಕೊಳ್ಳಿ, ಐಫೋನ್ ಇಲ್ಲೂ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಇಲ್ಲಿಂದ ಒಂದು ಫೋನ್ 50,000ಕ್ಕೆ ಅಲ್ಲಿಗೆ ಇಂಪೋರ್ಟ್ ಆದರೆ ಅಮೆರಿಕ ಇಂಪೋರ್ಟ್ ಮಾಡಿಕೊಂಡು ಅವರದಕ್ಕೆ 20% ಟ್ಯಾಕ್ಸ್ ಹಾಕಿದರೆ ಆ ಟ್ಯಾಕ್ಸನ್ನು ಅಮೆರಿಕದ ಜನ ಪೇ ಮಾಡಬೇಕು ಅಮೆರಿಕನ್ ಸರ್ಕಾರಕ್ಕೆ. ಹಾಗಾಗಿ ಅದು ಬೇಡಿಕೆ ಕುಸಿದ್ರೆ ಭಾರತಕ್ಕೆ ಲಾಸ್ ಆಗುತ್ತೆ. ಆ ಕಾರಣಕ್ಕಾಗಿ ಈ ಸಭೆ, ಈ ಮೀಟಿಂಗ್ ಅತ್ಯಂತ ಮಹತ್ವ. ಹಾಗಿದ್ರೆ ಅಜೆಂಡಾ ಏನು ಮೋದಿ ಮತ್ತು ಟ್ರಂಪ್ ಭೇಟಿಯ ಸಂದರ್ಭದಲ್ಲಿ? ಎರಡೂ ದೇಶಗಳು ಆಮದು ಸುಂಕವನ್ನು ಇಳಿಸಬೇಕು ಅನ್ನುವುದು ಪ್ರಮುಖ ಚರ್ಚೆ. ಅಮೆರಿಕವೂ ಕೂಡ ಭಾರತದ ವಸ್ತುಗಳಿಗೆ ಆಮದು ಸುಂಕ ಇಳಿಸಬೇಕು, ಭಾರತವೂ ಕೂಡ ಅಮೆರಿಕದ ವಸ್ತುಗಳಿಗೆ ಇಲ್ಲಿ ಆಮದು ಸುಂಕವನ್ನು ಇಳಿಸಬೇಕು. ಭಾರತ 8,600 ವಸ್ತುಗಳನ್ನು ಅಮೆರಿಕದಿಂದ ಭಾರತಕ್ಕೆ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಅದರಲ್ಲಿ 2,000 ವಸ್ತುಗಳಿಗೆ 100% ಟ್ಯಾಕ್ಸ್ ಇದೆ. ಇದು ಅಬ್ಯೂಸ್ ಅಂತ ಕರೀತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ತೆರಿಗೆ ಹೆಸರಿನಲ್ಲಿ ಅಮೆರಿಕಕ್ಕೆ ಮಾಡ್ತಾ ಇರುವಂತಹ ವಂಚನೆ ಅಂತ ಅವ್ರು ನೇರ ಆರೋಪ ಮಾಡ್ತಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗುತ್ತೆ. ಅಮೆರಿಕದಿಂದ ಹೆಚ್ಚು ಇಂಧನ ಮತ್ತು ರಕ್ಷಣಾ ವಸ್ತುಗಳನ್ನು, ರಕ್ಷಣಾ ಸಲಕರಣೆಗಳನ್ನು ಖರೀದಿ ಮಾಡಬೇಕು ಅನ್ನೋದು ಅಮೆರಿಕದ ನಿರೀಕ್ಷೆ. ಅದರ ಬಗ್ಗೆಯೂ ಚರ್ಚೆ ಆಗುತ್ತೆ.
ಭಾರತ ಮತ್ತು ಅಮೆರಿಕದ ಮಧ್ಯೆ ಸೀಮಿತ ವ್ಯಾಪಾರ ಒಪ್ಪಂದ, ಮಿನಿ ಟ್ರೇಡ್ ಡೀಲ್ ಆಗಬೇಕು ಅನ್ನುವಂತಹ ಚರ್ಚೆ ಇದೆ. ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಒಂದಷ್ಟು ಮಾತುಕತೆಗಳಾಗಿದ್ವು, ಆದರೆ ಫೈನಲ್ ಹಂತಕ್ಕೆ ಬಂದಿರಲಿಲ್ಲ. ಈಗ ಮೋದಿ ತಮ್ಮ ಮೊದಲ ಭೇಟಿಯಲ್ಲಿ ಒಂದು ಮಿನಿ ಟ್ರೇಡ್ ಡೀಲ್, ಸೀಮಿತ ವ್ಯಾಪಾರ ಒಪ್ಪಂದ, ಮುಕ್ತ ವ್ಯಾಪಾರ ಒಪ್ಪಂದಗಳಾಗ್ತವೆ, ಫುಲ್ ಟ್ರೇಡ್ ಡೀಲ್, FTA ಅಂತ ಕರೀತಾರೆ, ಫುಲ್ ಟ್ರೇಡ್ ಅಗ್ರಿಮೆಂಟ್ ಅಂತ, ಅದು ಅಮೆರಿಕ ಮತ್ತು ಭಾರತದ ಮಧ್ಯೆ ಆಗುವಂತಹ ಚರ್ಚೆಗಳಿಲ್ಲ. ಒಂದು ಮಿನಿ ಟ್ರೇಡ್ ಡೀಲ್ ಮಾಡ್ಕೊಳ್ಳೋಣ ಅಂದರೆ ಒಂದಷ್ಟು ಸರಕುಗಳು ಮತ್ತು ಒಂದಷ್ಟು ಸೇವೆಗಳಿಗೆ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಕೂತ್ಕೊಂಡು ಒಂದಷ್ಟು ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡೋದು, ಆ ಮೂಲಕ ಒಂದು ಮಿನಿ ಟ್ರೇಡ್ ಡೀಲ್ ಮಾಡೋದು, ಇದರಿಂದ ಎರಡೂ ದೇಶಗಳಿಗೆ ಲಾಭ ಅನ್ನುವಂತಹ ಪ್ರಸ್ತಾವನೆ, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ H-1B ವೀಸಾ, ಭಾರತದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಕೌಶಲ್ಯ ಹೊಂದಿರುವಂತಹ ನೌಕರರಿಗೆ ಅಮೆರಿಕ ವೀಸಾ ಕೊಡುತ್ತೆ, ಅದನ್ನು ವಿಸ್ತರಣೆ ಮಾಡಿ ಅನ್ನುವ ಒಂದು ಮನವಿ. ಇದು ಅಧಿಕೃತವಾಗಿ ಅಮೆರಿಕಕ್ಕೆ ವಲಸೆ ಹೋಗುವಂತಹ ಹಾದಿ, ಅದನ್ನು ವಿಸ್ತರಣೆ ಮಾಡಿ ಅಂತ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಸಹಜವಾಗಿ ಅತಿ ಹೆಚ್ಚು ಸುದ್ದಿ ಅಕ್ರಮ ಭಾರತೀಯ ವಲಸಿಗರನ್ನು ಅಮೆರಿಕ ಗಡೀಪಾರು ಮಾಡ್ತಾ ಇರೋದು. ಇತ್ತೀಚೆಗೆ 104 ಜನರನ್ನು ಕರೆತಂದ ಮೊದಲ ಫ್ಲೈಟ್ ಬಂತು, ದೊಡ್ಡ ಕಾಂಟ್ರವರ್ಸಿ ಆಯಿತು, ಅದು ಕೂಡ ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ. ಬೈಡನ್ ಅವಧಿಯಲ್ಲಿ 32,000 ಕೋಟಿ ಮೌಲ್ಯದ 31 MQ ಪ್ರಿಡೇಟರ್ ಡ್ರೋನ್ ಖರೀದಿಯ ಒಪ್ಪಂದ ಆಗಿತ್ತು. ಒಪ್ಪಂದ ಈಗಾಗಲೇ ಆಗೋಗಿದೆ, ಅದರ ಪೂರೈಕೆ ಬೇಗ ಆಗಬೇಕು ಅನ್ನುವ ವಿಷಯದಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆ ನರೇಂದ್ರ ಮೋದಿ ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ಪರಮಾಣು ಇಂಧನ ಮತ್ತು ರಿಯಾಕ್ಟರ್ಗಳ ಸರಬರಾಜು ಮಾಡಬೇಕು ಅನ್ನುವ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಪರಮಾಣು ರಿಯಾಕ್ಟರ್ಗಳನ್ನು ಹೊಂದಿರುವಂತಹ ಕಂಪನಿಗಳು ಭಾರತಕ್ಕೆ ಪೂರೈಕೆ ಮಾಡಬೇಕು, ಇಲ್ಲಿ ಇಂಧನವನ್ನು, ಪರಮಾಣು ಇಂಧನವನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಂತ ಆ ವಿಷಯವಾಗಿಯೂ ಕೂಡ ಅಮೆರಿಕದ ಜೊತೆ ಮಾತುಕತೆಯನ್ನು ಡೊನಾಲ್ಡ್ ಟ್ರಂಪ್ ಮಾಡಲಿದ್ದಾರೆ. ಪ್ರಮುಖ ವಿಷಯ ಅಕ್ರಮ ವಲಸಿಗರ ವಿಷಯ. ಇತ್ತೀಚೆಗೆ ಸಂಸತ್ನಲ್ಲಿ ದೊಡ್ಡ ಇಶ್ಯೂ ಆಗಿತ್ತು. ಭಾರತೀಯ ಅಕ್ರಮ ವಲಸಿಗರನ್ನು ಅಮೆರಿಕ ಕೈಗೆ ಕೋಳ ಹಾಕಿ, ಕಾಲಿಗೆ ಚೈನ್ ಕಟ್ಟಿ ಭಾರತಕ್ಕೆ ಗಡೀಪಾರು ಮಾಡಿತ್ತು. ಅದು ದೊಡ್ಡ ವಿಷಯ. ಭಾರತದಲ್ಲಿ ವಿಪಕ್ಷಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು ಮೋದಿ ಸರ್ಕಾರದ ವಿರುದ್ಧ. ಅದಾದ ನಂತರ ಭಾರತದ ವಿದೇಶಾಂಗ ಇಲಾಖೆ ಅಮೆರಿಕದ ಒಂದು ಪ್ರತಿಭಟನೆಯನ್ನೂ ದಾಖಲಿಸಿತು, ಹೀಗೆ ಟ್ರೀಟ್ ಮಾಡಬೇಡಿ ಭಾರತೀಯರನ್ನಂತ. ಈಗ ಆ ವಿಷಯ ಕೂಡ ಚರ್ಚೆಯಾಗುತ್ತೆ. ಅಮೆರಿಕದಲ್ಲಿ ಭಾರತ ಅತಿ ಹೆಚ್ಚು ಭಾರತೀಯ ಮೂಲದವರು ಎರಡನೇವರಿದ್ದಾರೆ. ಒಂದು ವಿದೇಶಿ ಮೂಲ ಅಂದರೆ ಮೆಕ್ಸಿಕನ್ ಪ್ರಜೆಗಳು ಹೆಚ್ಚಿದ್ದಾರೆ. 1,20,00,000 ಮೆಕ್ಸಿಕೋ ಮೂಲದ ಜನ ಅಮೆರಿಕದಲ್ಲಿದ್ದರೆ 54 ಲಕ್ಷದಷ್ಟು ಭಾರತೀಯರಿದ್ದಾರೆ, 42 ಲಕ್ಷದಷ್ಟು ಚೀನಾ ಪ್ರಜೆಗಳಿದ್ದಾರೆ. ಇದರಲ್ಲಿ ಭಾರತೀಯ ವಲಸಿಗರೆಷ್ಟು? ಒಟ್ಟಾರೆ ಅಮೆರಿಕದಲ್ಲಿ 1,20,00,000 ಅಕ್ರಮ ವಲಸಿಗರಿದ್ದಾರೆ. ಇಲ್ಲಿಗಲ್ ಆಗಿ ಅಮೆರಿಕವನ್ನು ಪ್ರವೇಶಿಸಿದವರು 1,20,00,000. ಅದರಲ್ಲಿ 7,25,000 ಜನ ಅಕ್ರಮ ಭಾರತೀಯ ವಲಸಿಗರು. ಸದ್ಯಕ್ಕೆ ಗಡೀಪಾರಾಗೋದಕ್ಕೆ 17,940 ಜನ ಅರ್ಹರು ಅಂತ ಗುರುತಿಸಲಾಗಿದೆ. ಈಗ ಮೊನ್ನೆ 104 ಜನ ಭಾರತಕ್ಕೆ ಕರೆತರಲಾಯ್ತಲ್ಲ, ಹಾಗೆ 17,940 ಜನ ಗಡೀಪಾರಾಗೋದಕ್ಕೆ ಅರ್ಹ ಅಂತ ಗುರುತಿಸಲಾಗಿದೆ. ಇಷ್ಟು ಜನ ಯಾವತ್ತಿಗೆ ಈ ಹಂತವಾಗಿ ಭಾರತಕ್ಕೆ ಗಡೀಪಾರಾಗುವಂತಹ ಸಾಧ್ಯತೆ ಇದೆ. ಈ ಅಕ್ರಮ ವಲಸಿಗರ ಗಡೀಪಾರಿನ ವಿಷಯದಲ್ಲಿ ಭಾರತದ ನಿಲುವು ಸ್ಪಷ್ಟ ಇದೆ. ಅವರು ಭಾರತೀಯರು ಮತ್ತು ಅಕ್ರಮವಾಗಿ ಅಮೆರಿಕವನ್ನು ಪ್ರವೇಶ ಮಾಡಿದ್ದಾರೆ ಅನ್ನೋದು ಖಚಿತ ಆದರೆ ಭಾರತ ವಾಪಸ್ ಕರೆಸ್ಕೊಳ್ಳುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ ಅಂತ ಸ್ಪಷ್ಟವಾಗಿ ಈಗಾಗಲೇ ಅಮೆರಿಕಕ್ಕೆ ಹೇಳಲಾಗಿದೆ. ಆ ಕಾರಣದಿಂದಾಗಿ ಈ ವಿಷಯವೂ ಕೂಡ ಚರ್ಚೆಗೆ ಬರುತ್ತೆ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡ್ತಾ ಹೇಳಿದ್ರು, ಅಂದರೆ ಅಕ್ರಮ ವಲಸಿಗರ ವಿಷಯವಾಗಿ ಅವರು ಎಷ್ಟು ಕಠಿಣ ನಿಲುವನ್ನು ಹೊಂದಿದ್ದಾರೆ ಅನ್ನೋದನ್ನು ಅವರ ಸ್ಟೇಟ್ಮೆಂಟನ್ನೇ ನೋಡ್ತಾ ಇದ್ದೀರಾ ನೀವು. ನನಗೆ ಕುಟುಂಬವನ್ನು ಒಡೆಯೋದು ಇಷ್ಟ ಇಲ್ಲ, ಕುಟುಂಬವನ್ನು ಒಗ್ಗಟ್ಟಾಗಿ ಇಡುವ ಮಾರ್ಗ ಯಾವುದು? ಎಲ್ಲರನ್ನ ಒಟ್ಟಿಗೆ ಅವರ ದೇಶಕ್ಕೆ ಹಿಂದಿರುಗಿಸೋದು. ಯಾರ್ಯಾರು ಅಕ್ರಮ ವಲಸಿಗರು ಅಮೆರಿಕವನ್ನು ಪ್ರವೇಶ ಮಾಡಿದ್ದಾರೆ ಅವರೆಲ್ಲರನ್ನೂ ದೇಶದಿಂದ ಹೊರ ಹಾಕ್ತೀನಿ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ. ಇತ್ತೀಚೆಗೆ ವಿವಾದ ಆದಂತಹ ಸಂದರ್ಭದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಸಂಸತ್ನಲ್ಲಿ ನಿಂತು ವಿವರವನ್ನು ಕೊಟ್ಟರು. ಅಕ್ರಮ ಭಾರತೀಯ ವಲಸಿಗರನ್ನು ಅಮೆರಿಕ ಇದೇ ಮೊದಲ ಬಾರಿಗೇನು ಅಮೆರಿಕದಿಂದ ಭಾರತಕ್ಕೆ ಗಡೀಪಾರು ಮಾಡ್ತಾ ಇಲ್ಲ, ಇದು ಪ್ರತಿ ವರ್ಷದಲ್ಲೂ ಪ್ರಕ್ರಿಯೆ ಆಗ್ತಾ ಇದೆ.
7,25,000 ಜನ ಅಕ್ರಮ ಭಾರತೀಯ ವಲಸಿಗರು ಅಮೆರಿಕದಲ್ಲಿದ್ದಾರೆ. ಪ್ರತಿ ವರ್ಷ ಇಷ್ಟಿಷ್ಟು ಜನ ಅಂತ ಅಮೆರಿಕ ಭಾರತಕ್ಕೆ ಗಡೀಪಾರು ಮಾಡುತ್ತೆ. ಅವರೊಂದು ಡೇಟಾ ಕೊಟ್ಟರು. 2009ರಿಂದ 2014 ಅವಧಿಯಲ್ಲಿ 3,766 ಜನ ಭಾರತಕ್ಕೆ ಗಡೀಪಾರಾದರು. ದಿಸ್ ಈಸ್ ನಾಟ್ ಫಸ್ಟ್ ಟೈಮ್ ಅಂತ ಜೈಶಂಕರ್ ಹೇಳೋದು. 2015ರಿಂದ 2019 6,257 ಜನರನ್ನು ಅಮೆರಿಕನ್ ಸರ್ಕಾರ ಗಡೀಪಾರು ಮಾಡ್ತು. ಆಗ ಟ್ರಂಪ್ ಅವರೇ ಅಧ್ಯಕ್ಷರಾಗಿದ್ದರು. 2020ರಿಂದ 2024 ಜೋ ಬೈಡನ್ ಅಧ್ಯಕ್ಷರಾಗಿದ್ದಂತಹ ಅವಧಿ 5,594 ಅಕ್ರಮ ಭಾರತೀಯರನ್ನು ಭಾರತಕ್ಕೆ ಗಡೀಪಾರು ಮಾಡಲಾಯಿತು. ಈಗ 104 ಜನ ಆಗಿದೆ. ಆ ಲಿಸ್ಟ್ನಲ್ಲಿ 18,000ಕ್ಕೂ ಹೆಚ್ಚು ಜನ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಟ್ರಂಪ್ ಸರ್ಕಾರ ಗಡೀಪಾರು ಮಾಡೋದಕ್ಕೆ ಮುಂದಾಗಿದೆ. ಈ ವಿಷಯವೂ ಪ್ರಮುಖ ಚರ್ಚೆ ಆಗುತ್ತೆ ಮೋದಿ ಮತ್ತು ಟ್ರಂಪ್ ಮಧ್ಯೆ. ಒಂದು ತೆರಿಗೆ, ಮತ್ತೊಂದು ರಕ್ಷಣಾ ಸಾಮಗ್ರಿಗಳ ಖರೀದಿ, ಭಾರತೀಯರಿಗೆ H-1B ವೀಸಾ, ಅದಾದ ನಂತರ ಅಕ್ರಮ ವಲಸೆಯ ವಿಷಯವಾಗಿ ಇಬ್ಬರು ನಾಯಕರ ಮಧ್ಯೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.